ನಮಸ್ತೆ. ಈ ವಿಡಿಯೋದಲ್ಲಿ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ಕಾಲೇಜು ಸ್ಟಾರ್ಟ್ ಆಗಿರೋದು 2023-24ರಲ್ಲಿ. ಸೊ ಆಲ್ರೆಡಿ 3 ಬ್ಯಾಚು ಜಾಯ್ನ್ ಆಗಿದೆ. ಈಗ ನೀವೇನಾದರೂ ಜಾಯ್ನ್ ಆಗ್ತೀವಿ ಈ ಕಾಲೇಜ್ಗೆ ಅಂದರೆ 4ನೇ ಬ್ಯಾಚ್ ಆಗಿ ಜಾಯ್ನ್ ಆಗ್ತೀರಿ. ಸೊ ಈ ವರ್ಷದಲ್ಲಿ ನಿಮಗೆ ಈ ಕಾಲೇಜು ಪ್ಲೇಸ್ಮೆಂಟ್ ಆಸ್ಪೆಕ್ಟ್ಸಲ್ಲಿ ಗೊತ್ತಾಗುತ್ತೆ. ಸೊ ಇದು ಇನಿಷಿಯಲ್ ಆಗಿ ಸ್ಟಾರ್ಟ್ ಆಗಿರೋದ್ರಿಂದ ಹೊಸ ಕಾಲೇಜು. ಸೊ ಪ್ಲೇಸ್ಮೆಂಟು ಡಾಟಾ ಬೇಕು ಅಂದರೆ ನಮಗೆ ನೆಕ್ಸ್ಟ್ ಇಯರಲ್ಲಿ ನೀಟಾಗಿ ಗೊತ್ತಾಗುತ್ತೆ. ಸೊ ಯಾವುದೇ ಕಾಲೇಜು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ ಸ್ಟ್ರಗಲ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಆಗಿ ಈ ಕಾಲೇಜು ಮುಂದೆ ಬರ್ತಾ ಇದೆ. ಸೊ ಇದು ಎಲ್ಲಿ ಲೊಕೇಟ್ ಆಗಿದೆ ಎಕ್ಸಾಕ್ಟ್ ಹೆಂಗೆ ಅಂದರೆ ಯಲಹಂಕದ ಹತ್ರ. ನೀವು ರಾಜಾನಕುಂಟೆಯಿಂದ ಒಂದು 7-8 ಕಿಲೋಮೀಟರ್ ದೂರದಲ್ಲಿ ಬ್ಯಾತಾ ಅಂತ ಬರುತ್ತೆ. ಸೊ ಬ್ಯಾತಾ ಪಕ್ಕದಲ್ಲಿ ಕಾಮಾಕ್ಷಿಪುರ ಅಂತ ಒಂದು ವಿಲೇಜಲ್ಲಿ ಈ ಕಾಲೇಜು ಲೊಕೇಟ್ ಆಗಿದೆ. ಸೊ ಈ ಕಾಲೇಜು ಬಿಲ್ಡಿಂಗು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆರ್ಕಿಟೆಕ್ಚರ್ ಎಸ್ಪೆಷಲಿ BE ಆರ್ಕಿಟೆಕ್ಚರ್ ಕೋರ್ಸ್ಗೋಸ್ಕರನೇ ಈ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಇತ್ತು. ಸೊ ಈಗ ಅವರು ಅದನ್ನ ಕನ್ವರ್ಟ್ ಆಗಿ ಈಗ ಎಲ್ಲ ಡಿಮ್ಯಾಂಡ್ ಇರೋ IT ಬ್ರಾಂಚಸ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಮೇಜರ್ ಎಲ್ಲ IT ಬ್ರಾಂಚಸ್ನ ಸ್ಟಾರ್ಟ್ ಮಾಡಿದ್ದಾರೆ ಈ ಕಾಲೇಜಲ್ಲಿ. ಸೊ ಇದು ಏನಪ್ಪ, ಈಗ ತುಂಬಾ ಜನ ಕೇಳ್ತಿರ್ತಾರೆ, ಸರ್ ನಮ್ಗೆ ಯಾವ ಡಿಫ್ರೆಂಟ್ ಕೋರ್ಸಸ್ ಬೇಕು ಅಂತ. ಸೊ ಆ ಥರ ಡಿಫ್ರೆಂಟ್ ಕೋರ್ಸಸ್ನ ಈ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ಯಾವ ಕೋರ್ಸಸ್ ಇದೆ ಈ ಕಾಲೇಜಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಇನ್ AML ಇದೆ, ಬರೀ AML ಅಂತಾನೆ ಕೋರ್ಸ್ ಇದೆ. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಇನ್ CS ಅಂಡ್ AA ಅಂತ ಒಂದು ಬ್ರಾಂಚ್ ಇದೆ. ಕಂಪ್ಯೂಟರ್ ಸೈನ್ಸ್ ಇನ್ಸ್ AA ಅಂಡ್ ಡಾಟಾ ಸೈನ್ಸ್ ಇದೆ. ಸೊ ಜೊತೆಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ. ಸೊ ಇದು ಮೇಜರ್ IT ರಿಲೇಟೆಡ್ ಡಾಟಾ ಸೈನ್ಸ್ ಕೋರ್ಸ್ ಇದೆ. ಸೊ ಇದು ಮೇಜರ್ IT ರಿಲೇಟೆಡ್ ಕೋರ್ಸಸ್ನ ಈ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದೇ ಥರ ಎಲ್ಲ IT ಮೇಜರ್ ಅವ್ರ ಕಾನ್ಸಂಟ್ರೇಷನ್ IT ರಿಲೇಟೆಡ್. ನೀವು ಯಾವುದೇ ನ್ಯೂ ಕಾಲೇಜಸ್ನ ನೋಡ್ಕೊಳ್ಳಿ. ಸೊ ಈಗ ಮೆಕ್ಯಾನಿಕಲ್ ಸಿವಿಲ್ನ ಸ್ಟಾರ್ಟ್ ಮಾಡ್ತಿಲ್ಲ, ಡೈರೆಕ್ಟ್ಲಿ IT ರಿಲೇಟೆಡ್ ಕೋರ್ಸಸ್ ಮಾತ್ರ ಸ್ಟಾರ್ಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರು ಅಷ್ಟೇ ಅದೇ ಥರ IT ಟ್ರೆಂಡ್ಗೆ ತಕ್ಕಾಗೆ ಯಾವ್ಯಾವ ಕೋರ್ಸಸ್ ಅವಶ್ಯಕತೆ ಇದೆ ಆ ಕೋರ್ಸಸ್ ಮಾತ್ರ ಇವರು ಸ್ಟಾರ್ಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಕಾಲೇಜ್ನ ರನ್ ಮಾಡ್ತಾ ಇದ್ದಾರೆ. ಸೊ ಇದು ಯಲಹಂಕದಿಂದ ನಿಮಗೆ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಲೊಕೇಟ್ ಆಗಿದೆ. ಸೊ ಯಾವ ಥರಪ್ಪ ಟ್ರಾನ್ಸ್ಪೋರ್ಟೇಷನ್ ಅಂದರೆ, ನೀವು ಮೆಜಾರಿಟಿ ಯಲಹಂಕದಿಂದ ಬ್ಯಾತಕ್ಕೆ ಬಸ್ಸಸ್ ಇದೆ, ಇಲ್ಲ ರಾಜಾನಕುಂಟೆಯಿಂದ ನೆಲಮಂಗಲ ಕೂಗೋ ರೋಡಲ್ಲಿ ಆ ರೋಡಲ್ಲಿ ನಿಮಗೆ ಬ್ಯಾತ ಬರುತ್ತೆ. ಸೊ ಅಲ್ಲಿಗೆ ನಿಮ್ಮ ಮೆಜಾರಿಟಿ ಬಸ್ಸಸ್ಸು BMTC ಬಸ್ಸಸ್ ಇದೆ. ಸೊ ಸ್ವಲ್ಪ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಲ್ಲಿ ನೀವು ಟ್ರಾವೆಲ್ ಮಾಡ್ತೀವಿ ಅಂದರೆ BMTCಯಲ್ಲಿ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ಮೆಟ್ರೋ ಕನೆಕ್ಟಿವಿಟಿ ಇದೆ ಅಂದರೆ ಇದು ರೂರಲ್ ಏರಿಯಾದಲ್ಲಿ ಲೊಕೇಟ್ ಆಗಿರೋದ್ರಿಂದ ಮೆಟ್ರೋ ಕನೆಕ್ಟಿವಿಟಿ ಬರೋದಿಲ್ಲ. ಸೊ ಅದರಿಂದ ನೀವು BMTCನೇ ಡಿಪೆಂಡ್ ಆಗಬೇಕು. ಇಲ್ಲ ನಮ್ಮ BMTC ಬೇಡ, ಕಾಲೇಜ್ ಬಸ್ ಫೆಸಿಲಿಟಿ ಇದೆಯಾ ಅಂದರೆ ಕೆಲವು ಏರಿಯಾಗಳಿಗೆ ಅವರು ಬಸ್ ಫೆಸಿಲಿಟಿ ನಿಮಗೆ ಸಿಗುತ್ತೆ. ಸೊ ಕನ್ವಿನಿಯೆಂಟ್ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಹೋದರೆ ಖಂಡಿತ ಕಾಲೇಜ್ ಬಸ್ ಫೆಸಿಲಿಟಿ ಇರುತ್ತೆ. ನೀವು ಕಾಲೇಜ್ ಬಸ್ ಫೆಸಿಲಿಟಿ ಬೇಕಾದರೂ ತೊಗೊಬೋದು. ಸೊ ಮೇಜರ್ ಆಗಿ ನೀವು ಕಾಲೇಜ್ ಬಸ್ ಫೆಸಿಲಿಟಿ ತೊಗೊಂಡ್ರೆ ಇನ್ ಕೇಸ್ ನೀವು ಟ್ರಾವೆಲ್ ಮಾಡ್ತೀರಾ ಅಂದರೆ ತುಂಬ ಕನ್ವಿನಿಯೆಂಟ್ ಆಗಿರುತ್ತೆ. ಸೊ ಜೊತೆಗೆ ನೀವೇನಾದರೂ BMTCಲಿ ಓಡಾಡ್ತೀವಿ ಅಂದರೆ BMTC ಆನ್ ಟೈಮ್ ಟ್ರಾವೆಲ್, ಒಂದು 30 ಮಿನಿಟ್ಸ್ ಇಂಟರ್ವಲ್ ಅಲ್ಲಿ ನಿಮಗೆ ಬಸ್ಸಸ್ ಬರುತ್ತೆ. ಅದರಿಂದ ನಿಮಗೆ ಟ್ರಾವೆಲಿಂಗ್ ಅಂತ ಏನೂ ಇಶ್ಯೂ ಆಗೋದಿಲ್ಲ. ಸೊ ಮೇಜರ್ ಇದು ಸ್ಟಾರ್ಟ್ ಆಗಿರೋದು 3 ಇಯರ್ಸ್ ಆಗಿದೆ. 4th ಇಯರ್ ರನ್ನಿಂಗು, ಈಗ 4th ಇಯರ್ ರನ್ನಿಂಗು. ಸೊ ಈಗ ಎಲ್ಲ ಸ್ಟೂಡೆಂಟ್ಸ್ ಫೈನಲ್ ಇಯರ್ಗೆ ಬಂದಿರ್ತಾರೆ. ಮೇ ಬಿ ನೀವೇನಾದರೂ ಸ್ಟಾರ್ಟಿಂಗ್ ಇನಿಷಿಯಲ್ ಆಗಿ ಕಾಲೇಜ್ ವಿಸಿಟ್ ಮಾಡಿದ್ರೆ ಎಲ್ಲ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಇನ್ನೂ ಇನ್ಕಂಪ್ಲೀಟ್ ಆಗಿತ್ತು. ಈಗ 3 ಇಯರ್ಸ್ ಆನ್ ಎ ಟೈಮ್ ಆಸ್ ಎ ಗ್ರ್ಯಾಜುವಲ್ ಆಗಿ ಇದು ಇಂಪ್ರೂವ್ ಆಗಿದೆ. ಎಲ್ಲ ಫೆಸಿಲಿಟೀಸು ಈಗೀಗ ಎಲ್ಲ ಸಿಗ್ತಾ ಇದೆ. ಸೊ ಮೇ ಬಿ ಇನ್ನು ಫ್ಯೂಚರ್ ಡೇಸಲ್ಲಿ ತುಂಬ ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಇಂಜಿನಿಯರಿಂಗ್ ಕಾಲೇಜ್ ಆಗೋ ಎಲ್ಲ ಸಾಧ್ಯತೆ ಇದೆ. ಸೊ ಈಗ ರೀಸೆಂಟ್ ಆಗಿ ಪ್ರಿನ್ಸಿಪಲ್ ಆಗಿ ಡಾಕ್ಟರ್ ಗಣೇಶ್ ಪ್ರಸಾದ್ ಅಂತೇಳಿ ಅವರು ಬಂದಿದ್ದಾರೆ. ಅವರು VTU ಯೂನಿವರ್ಸಿಟಿಯಲ್ಲಿ ಸೆನೆಟ್ ಮೆಂಬರ್ ಆಗಿದ್ದಾರೆ. ಸೊ ಅವರೆಲ್ಲ ಇಂಥ ಪ್ರಿನ್ಸಿಪಲ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ಕಾಲೇಜ್ನ ಅವರು ಮೇಜರ್ ಆಗಿ ಬಿಲ್ಡ್ ಮಾಡ್ತಾರೆ. ಸೊ ರೆಪ್ಯುಟೇಷನ್ನ ಬಿಲ್ಡ್ ಮಾಡೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಅದರಿಂದ ಈಗ ಯಾರ್ಯಾರು ಸ್ಟೂಡೆಂಟ್ಸ್ ಈಗ ಜಾಯ್ನ್ ಆಗ್ತಾರೋ ಅವ್ರಿಗೆಲ್ಲ ಫ್ಯೂಚರಲ್ಲಿ ಬೆನಿಫಿಟ್ಸ್ ಅಂತೂ ಖಂಡಿತ ಇರುತ್ತೆ. ಸೊ ಇನಿಷಿಯಲ್ ಡೇಸಲ್ಲಿ ಮೀನ್ಸ್ ಅಂದರೆ ಫಸ್ಟ್ 2 ಬ್ಯಾಚಸ್ಗೆ ಮೇ ಬಿ ಕೆಲವು ಫೆಸಿಲಿಟೀಸು ಕೊರತೆ ಕಂಡಿರ್ಬೋದು. ಮೇ ಬಿ ಇನ್ನೂ ಕ್ಯಾಂಪಸ್ ಬಿಲ್ಡ್ ಆಗ್ತಾ ಇರುತ್ತೆ. ಮೇ ಬಿ ಈಗ ನೀವು ಹೋದರೆ ಮೇ ಬಿ ಎಲ್ಲ ಫೆಸಿಲಿಟೀಸು ನಿಮಗೆ ಸಿಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಕಾಲೇಜು ಕ್ಯಾಂಪಸ್ ಒಳಗಡೆ ಹಾಸ್ಟೆಲ್ ಫೆಸಿಲಿಟಿನೂ ಇದೆ. ನೀವೇನಾದರೂ ಹಾಸ್ಟೆಲ್ ಫೆಸಿಲಿಟಿ ತೊಗೊತೀವಿ ಅಂದರೆ ರೀಸನಬಲ್ ರೇಟಲ್ಲಿ ಕಾಲೇಜ್ ಹಾಸ್ಟೆಲ್ ನಿಮಗೆ ಸಿಗುತ್ತೆ. ಸೊ ಮೇಜರ್ ಏನಪ್ಪ ಅಂದರೆ, ಈಗ ನನಗೆ ಸಿಟಿ ಎಕ್ಸ್ಪೋಜರ್ ಅಂದರೆ ಸಿಟಿ ಕ್ಯಾಂಪಸ್ಸು ಟ್ರಾಫಿಕ್ಕು ಜಂಜಾಟ ಬೇಡ, ಒಂದು ಒಳ್ಳೆ ಕೂಲ್ ಎನ್ವಿರಾನ್ಮೆಂಟು, ಒಂದು ಕಾಮ್ ಎನ್ವಿರಾನ್ಮೆಂಟ್ ಬೇಕು ಅಂದರೆ ಈ ಕಾಲೇಜ್ ಕ್ಯಾಂಪಸ್ಸು ತುಂಬ ಚೆನ್ನಾಗಿದೆ. ಸೊ ಒಂಥರ ಗ್ರೀನ್ರಿ ಕ್ಯಾಂಪಸ್ಸು, ಸುತ್ತು ನಿಮಗೆ ಟ್ರಾಫಿಕ್ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಪಕ್ಕದಲ್ಲೇ ಹೆಸರುಘಟ್ಟ ನಿಯರೆಸ್ಟ್ ಇರೋದ್ರಿಂದ ಸೊ ಇದೊಂಥರ ಒಳ್ಳೆ ಫಾರೆಸ್ಟ್ರಿ ಏರಿಯಾ ಥರ ಸರೌಂಡಿಂಗ್ಸ್ ಎಲ್ಲ ಆ ಥರನೇ ಅನಿಸುತ್ತೆ. ಸೊ ಒಂದು ಒಳ್ಳೆ ಎಕ್ಸ್ಪೋಜರ್ ಅಂದರೆ ಒಂದು ಕೂಲ್ ಎನ್ವಿರಾನ್ಮೆಂಟ್ ಸಿಗುವಂಥ ಕಾಲೇಜ್ ಆಗಿದೆ. ಸೊ ಇದನ್ನು ನೀವು ಒಂದು ಒಳ್ಳೆ ಆಪ್ಷನ್ ಆಗಿ ಇಟ್ಕೊಬೋದು. ನ್ಯೂ ಕಾಲೇಜ್ ಅನ್ನೋದೊಂದು ಪಾಯಿಂಟ್ನ ತೆಗೆದು ಜೊತೆಗೆ ಪ್ಲೇಸ್ಮೆಂಟ್ ಯಾವುದೇ ಕಾಲೇಜು
ಸೊ ನಿಮಗೆ ಇನಿಷಿಯಲ್ ಡೇಸ್ ಆಫ್ ಎನಿ ಇನ್ಸ್ಟಿಟ್ಯೂಷನ್ ನಿಮಗೆ ಇನಿಷಿಯಲ್ ಆಗಿ ಏನು ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ. ತುಂಬಾ ಕಾಲೇಜಸ್ ಅಷ್ಟೇ. ಸೊ ಗ್ರಾಜುವಲ್ ಈಗ ಹೊಸ ಕಾಲೇಜು ಅಂತೇಳಿ ಅದನ್ನ ತೆಗೆದು ಹಾಕೋದಕ್ಕಾಗೋದಿಲ್ಲ. ಸೊ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವರು ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ದಾರೆ ಅಂದ್ರೆ ಅವರು ಎಸ್ಟಾಬ್ಲಿಷ್ ಆಗೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ. ಅವ್ರು ಪ್ಲೇಸ್ಮೆಂಟ್ ಕೊಟ್ರೇನೆ ಅಡ್ಮಿಷನ್ಸ್ ಆಗುತ್ತೆ. ಆದಿತ್ಯ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಗೆ ಆದಿತ್ಯ ಕಾಲೇಜ್ ಬಗ್ಗೆ ಕೇಳಿರೋ ನಿಮ್ಗೆ ಅನ್ಸ್ಬೋದು ಎಲ್ಲಿದೆ ಅಂತ. ಎಕ್ಸಾಕ್ಟ್ ನಾನು ಆಲ್ರೆಡಿ ಹೇಳ್ದಂಗೆ ಇಂಜಿನಿಯರಿಂಗ್ ಕಾಲೇಜು ಲೊಕೇಟ್ ಆಗಿರೋದು ಸೊ ಬ್ಯಾತ ಹತ್ರ ಕಾಮಾಕ್ಷಿಪುರದಲ್ಲಿ. ಬಟ್ ಮುಂಚೆ ಅವ್ರದ್ದು ಎಜುಕೇಶನಲ್ ಟ್ರಸ್ಟ್ ಇದೆ. ಸೊ ಅವರು ಆದಿತ್ಯ ಗ್ರೂಪ್ಸ್ ಅಂತಾನೆ ಎಜುಕೇಶನ್ ಮಾಡ್ಕೊಂಡು ಯಲಹಂಕ ಹತ್ರ ಕೋವಿಲ್ ಕ್ಲಾಸ್ ಅಲ್ಲಿ ಸೊ ತುಂಬಾ BSc ಅಲೈಡ್ ಕೋರ್ಸಸ್ನ ತುಂಬಾ ಇದೆ. ನರ್ಸಿಂಗು ಸೊ ಆ ರಿಲೇಟೆಡ್ ಸೊ ಮೆಡಿಕಲ್ ರಿಲೇಟೆಡ್ ಅಲೈಡ್ ಕೋರ್ಸಸ್ನ ತುಂಬಾ ರನ್ ಮಾಡ್ತಿದ್ದಾರೆ. ಸೊ ಮೋಸ್ಟ್ ಡಿಮ್ಯಾಂಡೆಡ್ ಕಾಲೇಜು ನಿಮಗೆ ಯಲಹಂಕ ಝೋನ್ ಅಲ್ಲಿ. ಸೊ ನೀವು ಬೇಕಾದ್ರೆ ಆ ಕಾಲೇಜ್ ಮೇ ಬಿ ತುಂಬಾ ಜನ ಕೇಳಿರ್ತೀರಿ. ಆದಿತ್ಯ ಕಾಲೇಜು ಫೇಮಸ್ ಇದೆ ನರ್ಸಿಂಗ್ಗೆ. ಸೊ ಅವರು ರೀಸೆಂಟ್ ಆಗಿ ಅದ್ರ 3 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿರೋದು ಇಂಜಿನಿಯರಿಂಗ್ ಕಾಲೇಜು. ಸೊ ಮುಂಚೆ ಆರ್ಕಿಟೆಕ್ಚರ್ ರನ್ ಮಾಡ್ತಾ ಇದ್ರು. ಈಗ ಟೋಟಲ್ ಆಗಿ ಫುಲ್ ಕ್ಯಾಂಪಸ್ ಅಲ್ಲಿ ಇಂಜಿನಿಯರಿಂಗ್ ನೇ ರನ್ ಮಾಡ್ತಿದ್ದಾರೆ. ಸೊ ಮೇಜರ್ ಯಾವುದೇ ಒಂದು ಕಾಲೇಜ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಫಸ್ಟ್ ಹೋಗಿ ಬಿಲ್ಡಿಂಗ್ ಹೇಗಿದೆ ಅಂತ ನೋಡ್ಬೇಕು. ಸೊ ಇಲ್ಲಿ ಎಲ್ಲಾ ರೀತಿ ಐ ಥಿಂಕ್ ಈಗ 2-3 ಇಯರ್ಸ್ ಸ್ಪ್ಯಾನ್ ಅಲ್ಲಿ ಎಲ್ಲ ಐ ಥಿಂಕ್ ಏನೇನ್ ಫೆಸಿಲಿಟಿ ಬೇಕೋ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಜೊತೆಗೆ ಟ್ರಾನ್ಸ್ಪೋರ್ಟೇಷನ್ ನಿಮ್ಗೆ ಕನ್ವಿನಿಯೆಂಟ್ ಇದೆಯಾ ಅಂತ ತಿಳ್ಕೊಬೇಕು. ಸೊ ನೀವೇನಾದ್ರೂ ಸಿಟಿ ಯಲಹಂಕ ಸರೌಂಡಿಂಗ್ ಅಲ್ಲಿ ಟ್ರಾವೆಲ್ ಮಾಡ್ತೀರಿ ಅಂದ್ರೆ ಮೇ ಬಿ BMTC ಪ್ರಿಫರ್ ಮಾಡ್ಬೋದು. ಇಲ್ಲ ನನಗೆ BMTC ಬೇಡ ಅಂದ್ರೆ ಕಾಲೇಜ್ ಬಸ್ ಟೈಮಿಂಗ್ ತಿಳ್ಕೊಂಡು ಕಾಲೇಜ್ ಬಸ್ ಅಲ್ಲೂ ನೀವು ಟ್ರಾವೆಲ್ ಮಾಡ್ಬೋದು. ಸೊ ಇದು ಟ್ರಾನ್ಸ್ಪೋರ್ಟೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತಿಳ್ಕೊಬೇಕು. ನೆಕ್ಸ್ಟ್ ಪ್ಲೇಸ್ಮೆಂಟ್ ಅಲ್ಲಿ ಯಾವುದೇ ಕಾಲೇಜು ಹೊಸ ಕಾಲೇಜು ಇನ್ನು ಬ್ಯಾಚ್ ಔಟ್ಪುಟ್ ಆಗಿಲ್ಲ ಅಂದ್ರೆ ನಾವು ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ. ಸೊ ನೀವು ಪ್ಲೇಸ್ಮೆಂಟ್ ನ ಸೊ ಈ ವರ್ಷ ವೇಟ್ ಮಾಡಿದ್ರೆ ಖಂಡಿತ ನಿಮಗೆ ಪ್ಲೇಸ್ಮೆಂಟ್ ಖಂಡಿತ ಅದ್ರ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಸೊ ಪ್ಲೇಸ್ಮೆಂಟ್ ಬಗ್ಗೆ ಈಗ ಯಾವುದೇ ಒಂದು ಕಾಲೇಜು ಅವ್ರು ಎಸ್ಟಾಬ್ಲಿಷ್ ಆಗ್ಬೇಕಂದ್ರೆ ಪ್ಲೇಸ್ಮೆಂಟ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಪ್ಲೇಸ್ಮೆಂಟ್ ಕೊಟ್ರೇನೆ ಕಾಲೇಜ್ನ ಅವರು ಇಂಪ್ರೂವ್ ಮಾಡೋದಕ್ಕೆ ಆಗೋದು. ಸೊ ಅದರಿಂದ ಅಡ್ಮಿಷನ್ ಆಗೋದೇ ಪ್ಲೇಸ್ಮೆಂಟ್ ಇಂದ. ಫಸ್ಟ್ ಬಂದು ಕೇಳೋದು ಸರ್ ನಿಮ್ ಕಾಲೇಜಲ್ಲಿ ಕೆಲಸ ಕೊಡಿಸ್ತೀನಿ ಅಂತಾನೆ ತುಂಬಾ ಪೇರೆಂಟ್ಸ್ ಕೇಳ್ತಾರೆ. ಸೊ ಅದರಿಂದ ಎಲ್ಲಾ ಕಾಲೇಜು ಅವರು ಕಾನ್ಸಂಟ್ರೇಟ್ ಮಾಡೋದು ಪ್ಲೇಸ್ಮೆಂಟ್ ಕಡೆನೆ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಇವರು ಆ ಆಸ್ಪೆಕ್ಟ್ ಅಲ್ಲಿ ಇದ್ ಮಾಡ್ತಿದ್ದಾರೆ. ಜೊತೆಗೆ ಹಾಸ್ಟೆಲ್ ವಿಷಯಕ್ಕೆ ಬಂದಾಗ ಕಾಲೇಜ್ ಅಷ್ಟು ಕ್ಯಾಂಪಸ್ ಒಳಗಡೆ ಎಲ್ಲ ಲೊಕೇಟ್ ಆಗಿದೆ. ಸೊ ಅದರಿಂದ ನೀವು ಈಸಿಯಾಗಿ ಕಾಲೇಜ್ ಹಾಸ್ಟೆಲ್ ಕಾಲೇಜ್ ಕ್ಯಾಂಪಸ್ ಒಳಗಡೆನೆ ಲೊಕೇಟ್ ಆಗಿದೆ. ಸೊ ನಿಮಗೆ ರೀಸನಬಲ್ ರೇಟ್ ಅಲ್ಲಿ ಸಿಗುತ್ತೆ. ಜೊತೆಗೆ ನಿಯರೆಸ್ಟ್ ಅಲ್ಲಿ ನಿಮಗೆ BCM ಹಾಸ್ಟೆಲ್ ಇರೋದ್ರಿಂದ ಸ್ಟೂಡೆಂಟ್ಸ್ ನಿಮ್ಗೆ ಏನಾದ್ರು ಆಫರ್ ಮಾಡೋದಕ್ಕಾಗೋದಿಲ್ಲ ಕಾಲೇಜ್ ಹಾಸ್ಟೆಲ್ ಅಂದ್ರೆ ಸೊ ನೀವು ಈಸಿಯಾಗಿ ಇದನ್ನು ತಗೋಬಹುದು. ಸ್ವಲ್ಪ ರೂರಲ್ ಏರಿಯಾದಲ್ಲಿ ಲೊಕೇಟ್ ಆಗಿರೋದ್ರಿಂದ ಇನ್ ಕೇಸ್ ನೀವೇನಾದ್ರೂ ಒಂದು ಚಿಕ್ಕದಾಗಿ 1 BHK 2 BHK ಮನೆನ ರೆಂಟ್ ತಗೊಂಡ್ರೆ ಕಂಪೇರ್ ಟು ದ ಸಿಟಿ ರೆಂಟ್ ಸ್ವಲ್ಪ ಕಡಿಮೆ ಆಗೋದ್ರಿಂದ ನಿಮ್ ಕಾಸ್ಟ್ ಆಫ್ ಲಿವಿಂಗ್ ಒಂದು 3-4 ಜನ ಇಲ್ಲ 5 ಜನ ಫ್ರೆಂಡ್ಸ್ ಪ್ಲಾನ್ ಮಾಡ್ಕೊಂಡು ಒಂದು ಮನೆ ತಗೊಂಡು ಬಾಡಿಗೆಗೆ ಸೊ ನೀವೇನಾದ್ರೂ ಇರ್ತೀವಿ ಅಂದ್ರೆ ನಿಮ್ಗೆ ಕಾಸ್ಟ್ ಆಫ್ ಲಿವಿಂಗ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ಕಂಪೇರ್ ಟು ದ ಒಳಗಡೆ ಸಿಟಿ ಒಳಗಡೆಗಿಂತ ಇದು ಒಂದು ಆಪ್ಷನ್ ಇದೆ. ಫೈನಲ್ ಆಗಿ ಏನ್ ಹೇಳ್ಬೋದಪ್ಪ ಅಂದ್ರೆ ಸೊ ಇದೊಂದು 3 ವರ್ಷ ಒಂದು ಹೊಸ ಇಂಜಿನಿಯರಿಂಗ್ ಕಾಲೇಜು. ಸೊ ಹೊಸ ಬ್ರಾಂಚಸ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ತುಂಬಾ ಜನಕ್ಕೆ ಟ್ರೆಂಡಿಂಗ್ ಬ್ರಾಂಚಸ್ ಓದ್ಬೇಕು ಅಂತ ಆಸೆ ಇರುತ್ತೆ. ಸೊ ಆ ಟ್ರೆಂಡಿಂಗ್ ಬ್ರಾಂಚಸ್ ನ ಇವರು ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವ್ರದ್ದೇನು ಹೊಸ ಇಂಜಿನಿಯರಿಂಗ್ ಕಾಲೇಜ್ ಆದ್ರೂ ಆಲ್ರೆಡಿ ಅವರು ಎಜುಕೇಶನ್ ಫೀಲ್ಡ್ ಅಲ್ಲಿ ತುಂಬಾ ವರ್ಷದಿಂದ ಇರೋದ್ರಿಂದ ಸೊ ಎಜುಕೇಶನ್ಗೆ ಅವ್ರಿಗೆ ಏನ್ ಕ್ವಾಲಿಟಿ ಕೊಡ್ಬೇಕು ಅನ್ನೋದು ಅವ್ರಿಗೆ ಖಂಡಿತ ಗೊತ್ತಿರುತ್ತೆ. ಆ ಪಾಯಿಂಟ್ ಅಲ್ಲಿ ನೀವು ಈ ಕಾಲೇಜ್ಗೆ ಏನಾದ್ರೂ ಸೇರೋದಿದ್ರೆ ಖಂಡಿತ ನೀವು ಜಾಯ್ನ್ ಆಗ್ಬೋದು. ಸೊ ಅದು ಬಿಟ್ರೆ ನೀವು ನೆಕ್ಸ್ಟ್ ಏನಪ್ಪಾ ತಿಳ್ಕೊಬಹುದು ಅಂದ್ರೆ ಏನಕ್ಕೆ ಸೇರ್ಬಾರ್ದು ಅಂದ್ರೆ ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ, ಇನ್ನು ಹೊಸ ಕಾಲೇಜು, ಈ ಪಾಯಿಂಟ್ಸ್ ನ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅವಾಯ್ಡ್ ಮಾಡ್ಬೋದು. ಸೊ ಫೈನಲ್ ಆಗಿ ಒಂದು ನ್ಯೂ ಇಂಜಿನಿಯರಿಂಗ್ ಕಾಲೇಜು. ಸೊ ನಿಮಗೆ ಒಂದು ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಕಾಲೇಜ್ ಬೇಕು. ಮ್ಯಾನೇಜ್ಮೆಂಟ್ ಅಲ್ಲೂ ಅಷ್ಟೇ ರೀಸನಬಲ್ ಪ್ರೈಸಿಂಗ್ ಅಲ್ಲಿ ಕೊಡ್ತಿದ್ದಾರೆ ಇನಿಷಿಯಲ್ ಡೇಸ್. ಸೊ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಡೈರೆಕ್ಟ್ ಆಗಿ ಕಾಲೇಜ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು.